ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಲಿಕ್ಕೆ ನಾಳೆ ಲಾಸ್ಟ್ ಡೇಟ್ ನೋಡಿ. 31st ಡಿಸೆಂಬರಿಗೆ ಲಾಸ್ಟ್ ಡೇಟ್ ಅಂತ ಕಾಣಿಸ್ತಾ ಇದೆ. ಅಪ್ಲಿಕೇಶನ್ ಡಿಸೆಂಬರ್ 12ರಿಂದ ಸ್ಟಾರ್ಟ್ ಆಗಿ ನಾಳೆ ಲಾಸ್ಟ್ ಡೇಟ್ ಇರುತ್ತೆ. 31 ಡಿಸೆಂಬರ್ 12 ಗಂಟೆ ಒಳಗಡೆ ಹಾಕ್ಬೋದು ನೋಡಿ. ಆನ್ಲೈನ್ ಪೇಮೆಂಟ್ ನೀವು ನಾಳೆ ಅಪ್ಲಿಕೇಶನ್ ಹಾಕಿ ಪೇಮೆಂಟ್ ಆಗಿಲ್ಲ ಅಂದರೆ 1ನೇ ತಾರೀಕಿಗೆವರೆಗೆ ಕೊಟ್ಟಿದ್ದಾರೆ ನಿಮಗೆ. ಏನಾದರೂ ನಿಮ್ಮ ಅಪ್ಲಿಕೇಶನಲ್ಲಿ ರಾಂಗ್ ಇನ್ಫಾರ್ಮೇಷನ್ ಅಥವಾ ಏನಾದರೂ ಟೈಪಿಂಗ್ ಆಗಿದ್ದರೆ 8ನೇ ತಾರೀಕು ಒಳಗಡೆ ನೀವು ಹೋಗಿ 8ನೇ ತಾರೀಕಿಂದ 10ನೇ ತಾರೀಕುವರೆಗೆ ನಿಮಗೆ 2 ದಿನ ಟೈಮ್ ಇರುತ್ತೆ. ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಈ ಎಕ್ಸಾಮ್ ಯಾವಾಗ ಆಗುತ್ತೆ? ಫೆಬ್ರವರಿಯಿಂದ ಏಪ್ರಿಲ್ ಒಳಗಡೆ ಈ ಎಕ್ಸಾಮ್ ಆಗುತ್ತೆ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡಲ್ಲಿ ಇರುತ್ತೆ. ಕಂಪ್ಯೂಟ್ರಲ್ಲಿ ನಿಮಗೆ ಎಕ್ಸಾಮ್ ಇರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. ಇದು ಮಂಗಳೂರು, ಉಡುಪಿ, ಇಲ್ಲ ನೀವು ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು ಈ ಥರ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನಿಮಗೆ ಸೆಂಟರ್ಸ್ ಇರುತ್ತೆ. ಉಡುಪಿಯಲ್ಲಿ ಒಂದು ಸೆಂಟರು, ಧಾರವಾಡಲ್ಲಿ ಒಂದು ಸೆಂಟರು ಈ ಥರ ಇರುತ್ತೆ. ನಿಮಗೆ ಅಲ್ಲಿ ಹೋಗಿ 1 ಅವರಿಂದ ಎಕ್ಸಾಮು ಕೊಡ್ಬೋದು ನೀವು. ಈ ಎಕ್ಸಾಮು ಫೆಬ್ರವರಿ ಟು ಏಪ್ರಿಲಲ್ಲಿ ನಡೆಯುತ್ತೆ ನೋಡಿ. ಎಷ್ಟು ಪೋಸ್ಟ್ ಇದೆ ಅಂತ ನೋಡೋದಾದರೆ ಅಷ್ಟು 25,400 ಚಿಲ್ಲರೆ ಪೋಸ್ಟ್ ಇದೆ ನೋಡಿ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗಲ್ಲಿ ಆಪ್ಷನ್ ಕೊಡುತ್ತೆ ಪ್ರಿಫರೆನ್ಸ್. ನೀವು ಯಾವ ಹುದ್ದೆಗೆ ಫಸ್ಟ್ ಹೋಗಲಿಕ್ಕೆ ಬಯಸ್ತೀರಾ. ನಿಮ್ಮ ಮಾರ್ಕ್ಸಲ್ಲಿ ಏನಾದರೂ ನೀವು ಹೈಯೆಸ್ಟ್ ಪಡೆದಿದ್ದರೆ ನೀವು ಬಯಸಿದ ಹುದ್ದೆಯನ್ನೇ ಅವರು ಕೊಡ್ತಾರೆ. ನೀವು ಆವಾಗ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಮಾಡಬೇಕು ಅಂದರೆ CISF ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸರ್ವಿಸ್. ಇದು ಇಂಡಸ್ಟ್ರಿಗಳಿಗೆ ಸರ್ವಿಸನ್ನು ನೀಡ್ತದೆ. CRPF ಅಂದರೆ ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸು. ಇದು ರಿಸರ್ವ್ ಪೊಲೀಸ್ ಆಗಿ ಇರ್ತದೆ. ಇವೆರಡಕ್ಕೆ ನೀವು ಫಸ್ಟ್ ಪ್ರಿಫರೆನ್ಸನ್ನು ಕೊಡಬೇಕು ನೋಡಿ. CISF ಮತ್ತು CRPF ಅಂತಕ್ಕಂದರೆ ಇದು ಸ್ವಲ್ಪ ಸೇಫ್ ಆಗಿರುತ್ತೆ ಆರ್ಮೀಸಲ್ಲಿ. BSF ಅಂದರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು. ಇದು ಸಶಸ್ತ್ರ ಸೀಮಾ ಬಲ. ಇದು ಇಂಡೋ ಟಿಬೇಟಿಯನ್ ಬಾರ್ಡ್ರು. ಇದು ಅಸ್ಸಾಂ ರೈಫಲ್. ಇನ್ನೊಂದು SSP ಅಂತ ಬರುತ್ತೆ. ಇದರಲ್ಲಿ ನೀವು ಫಸ್ಟ್ 2 ಪ್ರಿಫರೆನ್ಸು CRPF ಅಥವಾ CISF ಇವು ಕೊಡಿ. ಉಳಿದದ್ದನ್ನು ನೀವು ನಿಮ್ಮ ಮೇಲೆ ಬಿಟ್ಟಿದ್ದು. ಸ್ಯಾಲ್ರಿ ಎಷ್ಟಿರುತ್ತಪ್ಪ? ಸ್ಯಾಲ್ರಿ ನೋಡಿ, ಪೇ ಸ್ಕೇಲು 21,700ರಿಂದ ಸ್ಟಾರ್ಟ್ ಆಗಿ 69,100ವರೆಗೆ ಇರ್ತದೆ. ಇದಕ್ಕೆ ಕ್ವಾಲಿಫಿಕೇಷನ್ ಏನು? ಕ್ವಾಲಿಫಿಕೇಷನ್ ಕೇವಲ SSLC ಆದರೆ ಆಯಿತು ನೋಡಿ. SSLC ಆಗಿ ನೀವು ಡಿಗ್ರಿ ಬೇಕಾರಾಗಿ ಏನಾಗಲಿ ಮಿನಿಮಮ್ ಕ್ವಾಲಿಫಿಕೇಷನ್ SSLCಯಿಂದ ಸ್ಟಾರ್ಟ್ ಆಗ್ತದೆ. SSLC ಆಗಿದೆ ನಿಮ್ಮದು ಹೈಟೆಲ್ಲ ಚೆನ್ನಾಗಿದೆ, ರನ್ನಿಂಗ್ ಬರುತ್ತೆ ಅಂದರೆ ನೀವು ಇದಕ್ಕೆ SSCಗೆ ಅಪ್ಲೈ ಮಾಡಿ ಆರಾಮ್ ಪಾಸಾಗ್ಬೋದು. 1-1.5 ವರ್ಷದಲ್ಲಿ ನೀವು SSC GDಗೆ ಸೆಲೆಕ್ಟಾಗಿ ಹುದ್ದೆಯಲ್ಲಿ ಇರ್ತೀರ ನೋಡಿ. ಪೇ ಸ್ಕೇಲೆಲ್ಲ ಒಳ್ಳೆಯದೆ. ನೆಕ್ಸ್ಟು ನಿಮ್ಮದೇನಾದರೂ NCC ಸರ್ಟಿಫಿಕೇಟ್ ಇದೆ. ಕಾಲೇಜ್ ಟೈಮಲ್ಲಿ ನೀವು NCC ಸರ್ಟಿಫಿಕೇಟ್ ಮಾಡಿದ್ರಾ ಅಂದರೆ ಇದರಲ್ಲಿ 5%, 3% ಮಾರ್ಕ್ಸ್ ನಿಮಗೆ ಪಾಯಿಂಟ್ಸ್ ರೂಪದಲ್ಲಿ ಸಿಗ್ತದೆ. ಮಾರ್ಕ್ಸ್ ಆಗಿ ನಿಮಗೆ ಹೆಚ್ಚು ಮಾಡ್ತಾರೆ. CBA ಸರ್ಟಿಫಿಕೇಟ್ ಮೇಲೆ ಇರ್ತದೆ ನೋಡಿ. ನೆಕ್ಸ್ಟು ಎಕ್ಸಾಮ್ ಯಾವ ರೀತಿ ಇರ್ತದೆ? ಎಕ್ಸಾಮು 4 ಸೆಟ್ಟಲ್ಲಿ ಇರ್ತದೆ. 1 ತಾಸಿನ ಎಕ್ಸಾಮ್ ನೋಡಿ. 4 ಪಾರ್ಟ್ ಇರುತ್ತೆ. ಅದರಲ್ಲಿ A ಪಾರ್ಟ್ ರೀಸ್ನಿಂಗ್ ಮತ್ತು ಇಂಟೆಲಿಜೆನ್ಸ್ ಮೇಲೆ, B ಪಾರ್ಟ್ ನಿಮಗೆ ಜನರಲ್ ನಾಲೆಜ್ ಕ್ವಶನ್ಸ್ ಇರ್ತದೆ. ನೀವೇನಾದರೂ PCPSI ಇಲ್ಲ ಕರ್ನಾಟಕ ಸರ್ಕಾರದ ಯಾವುದೇ ಎಕ್ಸಾಮ್ ಓದ್ತಾ ಇದ್ದೀರಾ ಅಂದರೆ ನೀವು ಜನರಲ್ ನಾಲೆಜ್ ಅಟೆಂಪ್ಟ್ ಮಾಡ್ಬೋದು. ಮತ್ತು ಎಲಿಮೆಂಟ್ರಿ ಮ್ಯಾಥ್ಸು ಇದು ಸಿಂಪಲ್ ಮ್ಯಾಥಮೆಟಿಕ್ಸ್ ಮೇಲೆ ಇರ್ತದೆ. ಇನ್ನೊಂದು ಇಂಗ್ಲೀಷ್ ಇಲ್ಲ ಹಿಂದಿರ್ತದೆ. ಇದು 3 ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲೇ ಸಿಗ್ತದೆ. ಪಾರ್ಟ್ A, B, C ಅನ್ನೋದು ನಿಮಗೆ ಕನ್ನಡ ಲ್ಯಾಂಗ್ವೇಜಲ್ಲೇ ನೀವು ಇದು ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಕ್ಸಾಮ್ ಟೈಮಲ್ಲಿ 20 ಕ್ವಶನ್ ಇರ್ತದೆ, 40 ಮಾರ್ಕ್ಸ್ ಇರ್ತದೆ ನೋಡಿ. ಈ 20 ಕ್ವಶನಲ್ಲಿ ನೀವು ಜನರಲ್ ಇಂಟೆಲಿಜೆನ್ಸು ನನ್ನ ಕ್ಲಾಸಸ್ ನೋಡ್ತಿದ್ದೀರಾ ಅಂದರೆ 40 ಮಾರ್ಕ್ಸನ್ನು ಪಿಕ್ಸ್ ನಾನು ನಿಮಗೆ ಬೀಳೋ ಥರ ಮಾಡ್ತೀನಿ ನೋಡಿ. GK ನೀವು PCPSI ಓದ್ತಿದ್ದೀರಾ ಅಂದರೆ ನೋಡಿ, ಇಲ್ಲಿ 40 ಮಾರ್ಕ್ಸ್ ಆಯ್ತಲ್ವಾ, 20ರಲ್ಲಿ 40 ಮಾರ್ಕ್ಸ್ ಇಲ್ಲಿ ಸಿಕ್ತು. GK ನೀವು PCPSI ಓದ್ತಿದ್ದೀರಾ ಅಂದರೆ ಅಟ್ಲೀಸ್ಟ್ 20ಯಲ್ಲಿ 10 ಕ್ವಶನ್ಸ್ ಅಟೆಂಪ್ಟ್ ಮಾಡ್ತೀರಾ ಅಂದರೆ 20 ಮಾರ್ಕ್ಸ್ ಇಲ್ಲಿ ಬಂತು. ಮ್ಯಾಥ್ಸಲ್ಲೂ ಕೂಡ 15
10ವರೆಗಂತೂ ಕ್ವಶನ್ ಅಟೆಂಪ್ಟ್ ಮಾಡೇ ಮಾಡ್ತೀರಾ. 20 ಹಿಡಿಬೋದು ನೋಡಿ. ಇಂಗ್ಲೀಷಲ್ಲೂ ಇಂಗ್ಲೀಷ್ ಅಥವಾ ಹಿಂದಿ ತೊಗೊಂಡು ನೀವು ಬೇಸಿಕ್ ಇಂಗ್ಲೀಷ್ ಬರ್ತದೆ ಅಂದರೆ ಅದರಲ್ಲೂ 20 ಬರ್ತದೆ. 40, 50, 60, 70, 80, 100 ಮಾರ್ಕ್ಸ್ ನೀವು ತೊಗೊಂಡ್ರೆ ಅಂದರೆ ನೀವು ಟಾಪಲ್ಲೇ ಇರ್ತೀರ ಕರ್ನಾಟಕದಲ್ಲಿ. ಆರಾಮ್ ನೀವು SSC GDಗೆ ಲೀಸ್ಟಲ್ಲಿ ಬರ್ತೀರ 100ಕ್ಕೆ ರೀಚ್ ಆಯಿತು ಅಂದರೆ. ಫಸ್ಟ್ ನೀವು ಯಾವುದಾದ್ರು ಒಂದು 20 to 20 ಕ್ವಶನ್ ನಿಮ್ಮದು ಕರೆಕ್ಟ್ ಇರಲೇಬೇಕು. ನನ್ನ ಕ್ಲಾಸಸ್ ನೀವು ಕೇಳ್ತೀರಾ ಅಂದರೆ ನಾನು ನಿಮಗೆ ಇನ್ನು ಮುಂದೆ 1 hour ಕ್ಲಾಸಸ್ ಕೂಡ ಮಾಡ್ತೀನಿ ನೋಡಿ. 40 ಮಾರ್ಕ್ಸ್ ಪಕ್ಕಾ ಬರುತ್ತೆ ನಿಮಗೆ, ಪಕ್ಕಾ ಗ್ಯಾರಂಟಿ ಬಂತು ಅಂದರೆ ಇಲ್ಲಿ ನೀವು 10 ಕ್ವಶನ್ ಅಟೆಂಪ್ಟ್ ಮಾಡಿದ್ರು ಅಂದರೂ 20 ಮಾರ್ಕ್ಸ್ ಬಂದು ನೀವು ಕ್ಲಿಯರ್ ಆಗ್ಬೋದು ನೋಡಿ. ಸೆಲೆಕ್ಷನ್ ಹೆಂಗಿರುತ್ತೆ ಅಂದರೆ ಎಕ್ಸಾಮ್ ನೀವು ಇದು ಮಲ್ಟಿಪಲ್ ಚಾಯ್ಸಿಂದು ಕ್ವಶನ್ ಎಕ್ಸಾಮ್ ಕ್ಲಿಯರ್ ಆಯಿತು, ನೀವು ಲೀಸ್ಟಲ್ಲಿ ಬಂದ್ರಿ ಅಂದರೆ ನೆಕ್ಸ್ಟ್ ಫಿಸಿಕಲ್ ಎಕ್ಸಾಮ್ ಇರುತ್ತೆ. ಫಿಸಿಕಲಲ್ಲಿ ಮಹಿಳೆಯರಿಗೆ 1.6 ಕಿಲೋಮೀಟರ್ ಅಂದರೆ 1600 ಮೀಟರ್ ಓಟವನ್ನು 8 ನಿಮಿಷದಲ್ಲಿ ಓಡಬೇಕಾಗ್ತದೆ. ಇದು ಲಡಾಖ್ ರೀಸನ್ ಬೇರೆ, ನಾವು ಕರ್ನಾಟಕದವರಲ್ವಾ. ಹುಡುಗರು 5 ಕಿಲೋಮೀಟ್ರನ್ನ 24 ನಿಮಿಷದಲ್ಲಿ ಓಡಬೇಕಾಗ್ತದೆ. ಒಂದು ಗ್ರೌಂಡ್ ಇರ್ತದೆ ಅಂದರೆ ಅವ್ರದ್ದೇ CRPF ಅವ್ರದ್ದೇ ಇಲ್ಲ CISFದವ್ರದ್ದೇ ಅವ್ರದ್ದು ಗ್ರೌಂಡಲ್ಲಿ ಕರೀತಾರೆ, ಟೆಸ್ಟ್ ಅಲ್ಲೇ ಇರ್ತದೆ. ಅಲ್ಲಿ ನಿಮಗೆ ಓಡಿಸ್ತಾರೆ 50 ಲೀಸ್ಟಂತೆ ಓಡಿಸ್ತಾರೆ. ನೀವು 8 ನಿಮಿಷದಲ್ಲಿ ಮಹಿಳೆಯರು ಓಡಿದ್ರಿ ಅಂದರೆ ಮತ್ತು ಹುಡುಗರು 24 ನಿಮಿಷದಲ್ಲಿ 5 ಕಿಲೋಮೀಟ್ರ್ ಓಡ್ರಿ ಅಂದರೆ ನೀವು ಫಿಸಿಕಲ್ ಪಾಸಾಗಿ ಆರಾಮ್ ಮೆಡಿಕಲ್ ಪಾಸಾಗಿ SSC GD ಹುದ್ದೆಯಲ್ಲಿ ಇರ್ತೀರ ನೋಡಿ. ಇನ್ನು ಹುಡುಗಿಯರಿಗೆ ತಡೀರಿ, ಹುಡುಗಿಯರು 157 ಸೆಂಟಿಮೀಟ್ರ್ ಇರಬೇಕು ನೋಡಿ ಈ ಫಿಸಿಕಲಲ್ಲಿ, ಅಂದರೆ ಮಾತ್ರ ನೀವು ಪಾಸಾಗ್ತೀರ. ಫಸ್ಟ್ ನಿಮಗೆ ಓಡಲಿಕ್ಕೆ ಆಗ್ತದೆ 1600 ಕಿಲೋಮೀಟ್ರ್ ಮಹಿಳೆಯರು 8 ನಿಮಿಷದಲ್ಲಿ ಓಡ್ತೀರ. ಹುಡುಗರು 5 ಕಿಲೋಮೀಟ್ರನ್ನು ಅರ್ಧ 24 ನಿಮಿಷದಲ್ಲಿ ಓಡ್ತೀರಾ ಅಂದರೆ ಪ್ಲೀಸ್ ಅಪ್ಲೈ ಮಾಡಿ. SLC ಅಂತೂ ಎಲ್ಲರದ್ದು ಆಗಿರ್ತದೆ ತಾನೇ, ಅಪ್ಲೈ ಮಾಡಿ. ಎಕ್ಸಾಮ್ ಪಾಸ್ ಮಾಡೋದು ನನ್ನ ಮೇಲೆ ಬಿಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕಾ ನೀವು SSC GDನ ಪಾಸ್ ಆಗ್ತೀರಾ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ.